ಸಿದ್ದರಾಮಯ್ಯನವ್ರಿಗೆ ತುಂಬ ಬಡವರು ಸ್ವಾಗತ ಮಾಡ್ತಾವ್ರ. ಯಾಕಂತಂದ್ರೆ 5 ಗ್ಯಾರಂಟಿ ಕೊಟ್ಟು ಇವತ್ತು ಭಾಳಷ್ಟು ಬಡವರು ಮಾತ್ರ ತಗೊಳಕ್ಕೆ ದುಡ್ಡಿರಲಿಲ್ಲ, ಕಂತು ಕಟ್ಟಕ್ಕೆ ದುಡ್ಡಿರಲಿಲ್ಲ, ಮತ್ತೆ ಲೋನ್ಗಳು ಇನ್ನೊಂದು ಮತ್ತೊಂದಿತ್ತು, ಆಹಾರ ಪದಾರ್ಥಗಳು ತಗೊಳಕ್ಕೆ, ಹಾಲು ತಗೊಳಕ್ಕೆ ಸುಧಾ ತೊಂದರೆ ಆಯ್ತಿತ್ತು. ಇದರಿಂದ ಭಾಳಷ್ಟು ಸಿದ್ದರಾಮಯ್ಯ ಮಾಡೋದ್ರಿಂದ ಭಾಳಷ್ಟು ಅನುಕೂಲ ಆಯ್ತವ. ಫ್ರೀ ಕರೆಂಟ್ ಕೊಡೋದ್ರಿಂದ ಈಗ ಲೈಟ್ ಬಿಲ್ ಕಟ್ಟಂಗಿಲ್ಲ, ಅದಂತ ಉಳಿತಾಯ ಆಯ್ತದ. ಮೊದಲು ಸರ್ 500 ರೂಪಾಯಿ 600 ರೂಪಾಯಿ ಬರ್ತಿತ್ತು ಒಬ್ಬರಿಗೆ, ಈಗ ಏನಿಲ್ಲ, ಒಂದು 50 ರೂಪಾಯಿ 20 ರೂಪಾಯಿ ಬರೋಷ್ಟು ಅನುಕೂಲ ಆಗಿದೆ. ರೈತರಿಗೆ ಬಹಳಷ್ಟು ಅನುಕೂಲ ಆಯಿತು. ಧನ್ಯವಾದಗಳು ಅವ್ರಿಗೆ. ಇನ್ನೊಂದ್ಸರಿ ಸಿದ್ದರಾಮಯ್ಯನವರು ಮುಂದರಿಲಿ ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ. ಸಿದ್ದರಾಮಯ್ಯನವರು DK ಅವರು ಇಬ್ಬರು ನಮಗೆ 2 ಕಣ್ಣಿದ್ದಾಗೆ, ಪಾರ್ಟಿಗೆ, ಸರ್ಕಾರಕ್ಕೆ, ನಮ್ಮ ರಾಜ್ಯಕ್ಕೆ. ಇಬ್ಬರದು ಇವತ್ತಿನ ಏನು ಸರ್ಕಾರ ನಡೆಸ್ತಾ ಇದ್ದೀವಿ, 136 ಜನ ಶಾಸಕರು ಗೆದ್ದಿದ್ದೀವಿ. ನಮ್ಮ AICC ಲೀಡರ್ಗಳು ನಾಯಕತ್ವಕ್ಕೆ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಗೆದ್ದಿರ್ತಕ್ಕಂಥ ಶಾಸಕರ ಶ್ರಮದ ಜೊತೆಗೆ ಇವರಿಬ್ಬರದ್ದು ಕೊಡುಗೆ ಅಪಾರವಾದದ್ದು. ಹಾಗಾಗಿ ಇವರಿಬ್ಬರ ಬಗ್ಗೆ ಪಕ್ಷ ಯಾರನ್ನು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವದ್ದೇ ಆದಂಥ ಒಂದು ಸಿದ್ಧಾಂತಗಳಿದೆ, ಮಾಡಿದ್ದಾರೆ. ಪಕ್ಷನ ಕಾಲೆಳಿಬೇಕು ಇಷ್ಟೇ ಕೆಲಸ. ಹಾಗಾಗಿ ಅಷ್ಟೇ ಬಿಟ್ಟರೆ ಸಿದ್ದರಾಮಯ್ಯನವರು DK ಅವರು ಇಬ್ಬರ ಮಧ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ. ನಮ್ಮ ಪಕ್ಷ ಏನು ತೀರ್ಮಾನ ನೆನೆ ತಗೊಂಡಿದ್ದಾರೋ ನಾವಿನ್ನೂ ಇನ್ನೂ AICC ಬಿಡುಗಡೆ ಮಾಡಿಲ್ಲ. ಅವರು ನಾಳೆ ಬಹುಶಃ ಬಿಡುಗಡೆ ಮಾಡ್ತಾರೋ, ಅಥವಾ ಈಗ ಬರೀ ರಾಜ್ಯಸಭಾ ಮತ್ತು MLC ವಿಚಾರ ಮಾತನಾಡಿದ್ದೀವಿ ಅಂತಾರೆ, ಅದ್ರ ವಿಚಾರ ಬಿಡುಗಡೆ ಮಾಡ್ತಾರೋ. ನಮ್ಮ ಪಕ್ಷದ ವರಿಷ್ಠರು ಏನು ಸಂದೇಶ ಕೊಡ್ತಾರೋ ಗೊತ್ತಿಲ್ಲ. ಇಬ್ಬರನ್ನು ಕರೆದಿದ್ರು, ಇಬ್ಬರು ಹೋಗಿದ್ದಾರೆ, ಚರ್ಚೆ ಆಗಿದೆ, ಬಂದಿದೆ. ವಿಚಾರ ಬಂದ ಮೇಲೆ ವಿಚಾರ ಏನು. ಈಗ ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಒಂದು ಆದರ್ಶ, ಅದ್ಭುತವಾದ ವ್ಯಕ್ತಿ. ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು. ರಾಜೀನಾಮೆ ಕೊಡಬಾರದು ಅನ್ನೋದು ಇಡೀ ರಾಜ್ಯ ಜನತೆಯ ಮಾತು. ಆ ದೃಷ್ಟಿಯಿಂದ ಅವರು ಆದರ್ಶ, ಒಬ್ಬ ಒಳ್ಳೆ ವ್ಯಕ್ತಿ. ಅವರು ಕೊನೆಯ ಕೊಂಡಿ ರಾಜಕಾರಣದಲ್ಲಿ. ಈ ರಾಜ್ಯಕ್ಕೆ ಅಂತವ್ರು ಬೇಕಾಗಿದೆ. ಇವ್ರು ಹೋದ ಮೇಲೆ ರಾಜ್ಯಕ್ಕೆ ಅಂತ ಬರೋಕ್ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರದು ಅಂತೇಳಿ ಒತ್ತಾಯ ಮಾಡಿ. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.